ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಳೆದ ಉಪನ್ಯಾಸದಲ್ಲಿ ನೋಡಿದ್ವಿ ಶ್ರೀರಾಮಕೃಷ್ಣರು ಹೇಗೆ ಆ ಯುವಕ ರಾಮಚಂದ್ರನನ್ನು ತಮ್ಮ ಬಳಿಗೆ ಕರೆಸಿಕೊಂಡ್ರು ಅನ್ನೋವಂಥ ವಿಚಾರವನ್ನು. ಭಗವಂತ ಅವನು ಕೃಪೆ ಮಾಡಿದಾಗ, ಅವನು ಇಚ್ಛೆ ಪಟ್ಟಾಗ ಯಾವುದೋ ಮೂಲಕ ಒಂದು ಪ್ರಸಂಗವನ್ನು ನಿರ್ಮಾಣ ಮಾಡಿ ತನ್ನ ಬಳಿಗೆ ಕರೆಸಿಕೊಳ್ತಾನೆ. ಹಾಗೇನೇ ಯಾವುದೋ ಕರ್ನಾಟಕದ ಒಂದು ಮೂಲೆಯ ಹಳ್ಳಿಯಲ್ಲಿದ್ದಂಥ ಯುವಕ ರಾಮಚಂದ್ರ ಉದ್ಯೋಗದ ಒಂದು ಇಂಟರ್ವ್ಯೂ ನಿಮಿತ್ತ ಕಲ್ಕತ್ತಾಗೆ ಬರೋ ಹಾಗಾಯಿತು. ಅಲ್ಲಿ ದಕ್ಷಿಣೇಶ್ವರ ಕಾಳಿಯನ್ನು ನೋಡಿ ಮತ್ತೆ ಮತ್ತೆ ಭಾವ ತುಂಬಿ ಕಣ್ಣಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಅವನಿಗೇ ಅರಿವಿಲ್ಲದೆ ಆ ಒಂದು ಭಾವಾತಿರೇಕದಿಂದ ಅವನ ಮನಸ್ಸು ಜಗನ್ಮಾತೆಯನ್ನು ನೋಡ್ತಾ ನೋಡ್ತಾ ಅಲ್ಲೇ ಮಗ್ನ ಆಗೋಗಿತ್ತು. ತದನಂತರ ಬೇಲೂರು ಮಠಕ್ಕೆ ಬಂದರು. ಶ್ರೀರಾಮಕೃಷ್ಣರನ್ನು ಶ್ರೀಮಾತೆಯ ಮಂದಿರದಲ್ಲಿ ಶ್ರೀಮಾತೆಯನ್ನು ಕಂಡು ಭಾಳ ಮನಸ್ಸು ಅಲ್ಲೇ ಇರಬೇಕು ಅಂಥೇಳಿ ಅವರ ಮನಸ್ಸಿಗೆ ತುಂಬ ಅನ್ನಿಸ್ತು. ಆಗ ಅದು ಸಾಧ್ಯ ಇಲ್ಲ, ವಾಪಸ್ ಊರಿಗೆ ಬಂದರು. ಶ್ರೀರಾಮಕೃಷ್ಣರೇ ಕೃಪೆ ಇಟ್ಟು ಶಾರದಮ್ಮ ಅನ್ನೋಂಥ ಒಬ್ಬರು ಭಕ್ತರ ಪರಿಚಯ ಮಾಡಿಕೊಟ್ರು. ಅದ್ರ ಮೂಲಕ ರಾಮಕೃಷ್ಣಾಶ್ರಮದ ಬಗ್ಗೆ ವಚನವೇದ ಪುಸ್ತಕ ಸಿಕ್ಕಿ ಅದನ್ನು ಓದೋದು ಬೇಕಾದರೆ ಸ್ವಾಮೀಜಿಯವ್ರಿಗೆ ಎಂಥ ಭಾವ ಉಕ್ಕಿ ಬಂತು ಅನ್ನೋದನ್ನೆಲ್ಲ ಕಳೆದ ಬಾರಿ ನೋಡಿದ್ವಿ. ಭಕ್ತರಾದ ಶಾರದಮ್ಮನವರ ಒಂದು ಮಾರ್ಗದರ್ಶನದಂತೆ ಮಂಗಳೂರು ಆಶ್ರಮದಲ್ಲಿ ಪೂಜ್ಯ ಸ್ವಾಮಿ ವಿಭುದಾನಂದಜಿಯವ್ರನ್ನ ಭೇಟಿಯಾಗಿ ಆಶ್ರಮ ಸೇರಿಕೊಳ್ಬೇಕಾದ್ರೆ ಏನೇನು ನಿಯಮಗಳು ಅಂತೆಲ್ಲ ಕೇಳಿದ್ರು. ಅವರು ಅದನ್ನೆಲ್ಲ ಅವರಿಗೆ ತಿಳಿಸಿಕೊಟ್ಟು ನಂತರ ಬೆಂಗಳೂರು ರಾಮಕೃಷ್ಣಾಶ್ರಮದಲ್ಲಿರೋ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರಿಂದ ಮಂತ್ರ ದೀಕ್ಷೆ ಪಡೆದುಕೊಳ್ಳಿ ಅಂಥೇಳಿ ಸೂಚಿಸಿದ್ರು. ಆ ಒಂದು ಆದೇಶದ ಮೇರೆಗೆ ರಾಮಚಂದ್ರ ಬಸವನಗುಡಿ ಬೆಂಗಳೂರು ರಾಮಕೃಷ್ಣಾಶ್ರಮಕ್ಕೆ ಬಂದರು. ಅಲ್ಲಿ ಮಹಾನ್ ವ್ಯಕ್ತಿತ್ವ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರನ್ನು ಕಂಡು ದೀಕ್ಷೆಗಾಗಿ ಯಾಚಿಸಿದ್ರು. ಅವರ ಒಂದು ಪವಿತ್ರ ದಿವ್ಯ ವ್ಯಕ್ತಿತ್ವದಿಂದ ಭಾಳ ಪ್ರಭಾವಿತರಾದರು. ಹಾಗೆಯೇ ಅವರಿಗೆ ಮಂತ್ರ ದೀಕ್ಷೆ 1959 ಡಿಸೆಂಬರ್ 22ರಂದೇ ಆಯಿತು. ಅದಾಗಿ ಕೆಲವೇ ದಿನಗಳಲ್ಲಿ 1960ರಂದು ಜನವರಿ 26ನೇ ತಾರೀಕು ಯುವಕ ರಾಮಚಂದ್ರ ದೃಢ ನಿರ್ಧಾರ ಮಾಡಿ ಆಶ್ರಮಕ್ಕೆ ಬಂದ. ಮೊದಲು ಸ್ವಲ್ಪ ಯೋಚನೆ ಮಾಡೋ ಹಾಗಾಯ್ತು. ಯಾಕೆ ಇವರೇ ಹಿರಿಯ ಮಗ, ಆ ತುಂಬು ಕುಟುಂಬವನ್ನು ನೋಡ್ಕೊಳ್ಬೇಕಾಗಿತ್ತು. ಒಂದು ಕಡೆ ವೈರಾಗ್ಯ ಎಳಿತಾ ಇದೆ. ಆಗ ಶ್ರೀಮಾತೆಯ ಒಂದು ಸ್ವಪ್ನ ದರ್ಶನದಲ್ಲಿ ಅವರ ಒಂದು ಗೊಂದಲದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಿದ್ರು. ದೃಢ ಮನಸ್ಸನ್ನು ಮಾಡಿ ರಾಮಚಂದ್ರ ಬೆಂಗಳೂರಿಗೆ ಬಂದ. ಬೆಂಗಳೂರು ಬಸವನಗುಡಿ ರಾಮಕೃಷ್ಣಾಶ್ರಮಕ್ಕೆ ಬಂದಿದ್ದಾನೆ. ಬಹಳ ಸುಂದರವಾದಂಥ ಪವಿತ್ರ ವಾತಾವರಣ ಉಳ್ಳಂಥ ತಾಣ ಬಸವನಗುಡಿ ರಾಮಕೃಷ್ಣಾಶ್ರಮ ಇದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಸಾಕ್ಷಾತ್ತಾಗಿ ಶ್ರೀಮಾತೆಯವರು ಜೀವಂತವಾಗಿದ್ದಾಗ ಬಂದು ಉಳಿದುಕೊಂಡಿದ್ದಂಥ ತಾಣ ಇದು. 3 ದಿನ ಅವರ ಶ್ರೀಮಾತೆಯ ಪವಿತ್ರ ಸಾನ್ನಿಧ್ಯದಿಂದ ಅಷ್ಟೇ ಅಲ್ಲದೆ ಹೋಲಿ ಮದರ್ಸ್ ರಾಕ್ ಅಂತೇನು ಕರಿತೀವಲ್ಲ, ಶ್ರೀಮಾತೆಯ ಶಿಲಾಸನ, ಆ ಪುಟ್ಟ ಬಂಡೆಯ ಮೇಲೆ ಸೂರ್ಯಾಸ್ತವನ್ನು ಕಂಡು ಭಾವಸ್ಥರಾಗಿ ಶ್ರೀಮಾತೆಯವರು ಕುಳಿತು ಪೂಜ್ಯ ಸ್ವಾಮಿ ರಾಮಕೃಷ್ಣಾನಂದಜಿಯವರ ಒಂದು ಪ್ರಾರ್ಥನೆಯ ಮೇರೆಗೆ ಸರ್ವರಿಗೂ ಮಂಗಳವಾಗಲಿ ಅಂಥೇಳಿ ಎರಡೂ ಕೈಯನ್ನು ಎತ್ತಿ ಆಶೀರ್ವದಿಸಿದಂಥ ಬಹಳ ಸುಪ್ರಸಿದ್ಧವಾದ ಅತ್ಯಂತ ದಿವ್ಯ ತರಂಗಗಳುಳ್ಳಂಥ ಪವಿತ್ರ ಸ್ಥಳ ಅದು ಶ್ರೀಮಾತೆಯ ಶಿಲಾಸನ. ಇಂಥ ಒಂದು ಸುಂದರ ಜಾಗಕ್ಕೆ ಬಂದಿದ್ದಾನೆ. ಮಧ್ಯದಲ್ಲಿ ಭವ್ಯವಾದಂಥ ಗೋಪುರವುಳ್ಳ ರಾಮಕೃಷ್ಣರ ಮಂದಿರ, ಸುತ್ತಲೂ ಎತ್ತರವಾಗಿ ಬೆಳೆದು ನಿಂತಂಥ ವನ ವೃಕ್ಷಗಳು, ಮತ್ತು ಶ್ರೀಮಾತೆಯ ಆ ಶಿಲಾಸನಕ್ಕೆ ಹೋಗುವಂಥ ದಾರಿಯಲ್ಲಿ ಸುಂದರವಾದಂಥ ಹುಲ್ಲು ಹಾಸಿದಂಥ ಜಾಗ ಹಾಗೂ ಸುಂದರವಾದಂಥ ಹೂಗಳುಳ್ಳಂಥ ಗಿಡ ಮರಗಳು, ಇದನ್ನೆಲ್ಲ ಕಂಡು ಅವನ ಮನಸ್ಸು ಭಾಳ ಪುಳಕಿತ ಆಯಿತು. ಬೆಂಗಳೂರಿನ
ದಟ್ಟ ನಗರದ ವಾತಾವರಣದ ಮಧ್ಯೆ ಇದ್ದರೂ ಕೂಡ ವೇದ ಕಾಲದ ಗುರುಕುಲವನ್ನು ನೆನಪಿಸುವಂಥ ನಿರ್ಮಲ ಪರಿಸರ ಬಸವನಗುಡಿ ರಾಮಕೃಷ್ಣಾಶ್ರಮದ್ದು. ಅಂಥ ಒಂದು ತಾಣಕ್ಕೆ ಬಂದಿದ್ದಾನೆ. ಅಲ್ಲಿ ಇಂಥ ನಿರ್ಮಲ ಪರಿಸರದಲ್ಲಿ ಋಷಿ ಸದೃಶರಾದಂಥ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರ ಪವಿತ್ರ ಸಾನ್ನಿಧ್ಯ. ಬೆಂಗಳೂರು ರಾಮಕೃಷ್ಣಾಶ್ರಮಕ್ಕೆ ರಾಮಚಂದ್ರ ಬಂದಾಗ ಸ್ವಾಗತಿಸಿದ ದೃಶ್ಯ ಇದು. ಪೂಜ್ಯ ಗುರುಗಳು ಬಹಳ ಆತ್ಮೀಯವಾಗಿ ಶಿಷ್ಯನನ್ನು ಬರಮಾಡಿಕೊಂಡರು. ಈ ಅಧ್ಯಾಯದ ಹೆಸರೇ ಗುರುಪದಾಶ್ರಯ. ಎಷ್ಟು ಸುಂದರವಾಗಿ ಕೂಡಿ ಬಂದಿದೆ ನೋಡಿ. ನಾಳಿದ್ದು ಗುರುಪೂರ್ಣಿಮೆ. ಅದೇ ಸಂದರ್ಭದಲ್ಲಿ ಈ ನಮ್ಮ ಕಥಾನಾಯಕ ಯುವಕ ರಾಮಚಂದ್ರ ತನ್ನ ಗುರುವಿನ ಸನ್ನಿಧಿಗೆ ಬಂದಿದ್ದಾನೆ. ತ್ಯಾಗ ಜೀವನವನ್ನು ಕೈಗೊಂಡು ಗುರುಪದಾಶ್ರಯವನ್ನು ಅವಲಂಬಿಸಿ ಅನೇಕ ಜನ್ಮಗಳ ಒಂದು ಪುಣ್ಯದ ಪ್ರಾಪ್ತಿಯಾದಂಥ ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶ ಮಾಡಿದ್ದಾನೆ. ತ್ಯಾಗ ಜೀವನಕ್ಕೆ ಪ್ರವೇಶ ಮಾಡಿದ್ದಾನೆ. ಶ್ರೀ ಗುರುವಿನ ಶ್ರೀರಕ್ಷೆ, ಅವರ ಮಾರ್ಗದರ್ಶನ, ಅವರ ಅನುಗ್ರಹದ ಭದ್ರ ಬುನಾದಿಯ ಮೇಲೆ ರಾಮಚಂದ್ರನ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಯಿತು. ಶ್ವೇತವಸನ ಧರಿಸಿ ವ್ರತಧಾರಣೆಯ ಪ್ರತೀಕವಾದ ಶಿಖೆಯನ್ನು ಬಿಟ್ಟು ಪವಿತ್ರವಾದ ಬ್ರಹ್ಮಚರ್ಯ ಜೀವನವನ್ನು ತನ್ನದಾಗಿಸಿಕೊಂಡ. ಬಿಳಿಯ ಪಂಚೆ ಆಶ್ವೇತ ವಸನವನ್ನು ಧರಿಸಿ ಆ ಬ್ರಹ್ಮಚಾರಿಯಾಗಿ ಈಗ ನೆಲೆ ನಿಂತಿದ್ದಾರೆ. ಆದರೆ ಈ ಕಡೆ ಊರಿನಲ್ಲಿ ಮೂಡಹಡು ಅವರ ಊರಿನಲ್ಲಿ ರಾಮಚಂದ್ರ ಮಹಾರಾಜರ ತಂದೆ ತಾಯಿ ಮಗನ ನಿರ್ಧಾರದಿಂದ ದಿಗ್ಭ್ರಾಂತರಾದರು. ಪ್ರೀತಿ ಪಾತ್ರನಾದ ಮಗ ಮನೆ ಬಿಟ್ಟು ಆಶ್ರಮ ಸೇರಿದ್ರಿಂದ ತಾಯಿ ಲಕ್ಷ್ಮೀದೇವಿ ಬಹಳ ದುಃಖಿತರಾದರು. ಸಹಜವಾಗಿಯೇ ತಾಯಿಗೆ ಯಾವ ಮಕ್ಕಳನ್ನು ಬಿಟ್ಟುಕೊಡೋದಕ್ಕಾಗೋದಿಲ್ಲ. ಅದೂ ಅಲ್ಲದೆ ರಾಮಚಂದ್ರ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ. ಸಣ್ಣ ಹುಡುಗ ಆಗಿದ್ದಾಗಲೇ ಆ ತಾಯಿಯ ಸೇವೆಯನ್ನು ಮಾಡಿ, ಮಗು ನೀನು ನನ್ನ ಋಣವನ್ನು ತೀರಿಸಿದೆ ಅಂಥೇಳಿ ತಾಯಿಯೇ ಮನ ತುಂಬಿ ಹರಸಿದ್ರು. ಅಂಥ ಈ ಪ್ರೀತಿ ಪಾತ್ರ ಮಗ ಮನೆಯನ್ನು ಬಿಟ್ಟು ಆಶ್ರಮ ಸೇರಿದ್ದು ಲಕ್ಷ್ಮೀದೇವಿಗೆ ಬಹಳ ದುಃಖ ಆಯಿತು. ಕೆಲ ದಿನಗಳ ನಂತರವೇ ಅವರು ಮಗನನ್ನು ವಾಪಸ್ ಕರೆದುಕೊಂಡು ಹೋಗೋಣ ಅಂಥೇಳಿ ಬೆಂಗಳೂರಿಗೆ ಹುಡುಕಿಕೊಂಡು ಬಂದರು. ದೂರದ ಬಂಧುಗಳೊಬ್ಬರ ಮನೆಯಲ್ಲಿ ಉಳ್ಕೊಂಡು ರಾಮಕೃಷ್ಣಾಶ್ರಮಕ್ಕೆ ಪ್ರತಿದಿನ ಬಂದು ಮಗನನ್ನು ಮಾತನಾಡಿಸಿ ಅವನ ಮನಸ್ಸನ್ನು ಒಲಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದರು. ದಿನ ಬಂದು ಅವನ ಹತ್ರ ಇವಾಗ ರಾಮಚಂದ್ರನ ಹತ್ರ ಕೇಳ್ಕೊಳ್ಳೋರು ಕಣ್ಣೀರಿಟ್ಟು, ವಾಪಸ್ಸು ಬಾ, ಮನೆಗೆ ಬಾ ಅಂತೆಲ್ಲ. ಬಹುಶಃ ಮೊದಲು ಒಂದೆರಡು ಮಾತುಗಳಲ್ಲಿ ಹೇಳಿದ್ರು ಅನ್ಸುತ್ತೆ. ಆಮೇಲೆ ಯಾವಾಗ ಇವರು ಮತ್ತೆ ಮತ್ತೆ ಬಂದು ಕರಿತಾ ಇದ್ರೋ ಸುಮ್ಮನೆ ತಟಸ್ಥವಾಗಿ ನಿಂತ್ಕೊಂಡು ಕೇಳ್ತಾ ಇದ್ರಂತೆ ಸ್ವಾಮೀಜಿ. ಅವರ ತಾಯಿನೇ ಮುಂದೆ ಹೇಳ್ತಾರೆ, ರಾಮಚಂದ್ರ ಮಹಾರಾಜ್ ಅವ್ರ ತಾಯಿ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಈ ರೀತಿ ಅವರನ್ನು ವಾಪಸ್ಸು ಮನೆಗೆ ಬಾ ಅಂತ ಕರಿತಿದ್ದಾಗ ಕೈ ಹಿಂದೆ ಕಟ್ಕೊಂಡು ಆಕಾಶ ನೋಡ್ತಾ ಸುಮ್ಮನೆ ನಿಂತಿರ್ತಾ ಇದ್ರಂತೆ. ಅವ್ರ ತಾಯಿ ಮುಂದೆ ಹೇಳ್ತಾ ಇದ್ರು, ನಾ ಮರುಕುದು ಅವ ಆಕಾಶ ಕಾಂಬುದು, ಅಂದರೆ ನಾನು ಅಳ್ತಾ ಇರೋದು ಅವನ ಆಕಾಶ ನೋಡ್ಕೊಂಡು ನಿಂತಿರೋದು ಅಂಥೇಳಿ ಅಂತ ಲಕ್ಷ್ಮೀದೇವಿ ಮುಂದೆ ಅವರ ಆತ್ಮೀಯರ ಹತ್ರ ಹೇಳ್ಕೊಳ್ತಾ ಇದ್ರು. ಹೀಗೆ ಒಂದು ತಿಂಗಳ ಕಾಲ ಮತ್ತೆ ಮತ್ತೆ ಬಂದು ಮಗನನ್ನು ಕರೆದ್ರು. ಆದರೆ ಒಂದು ತಿಂಗಳು ಕಳೆದ್ರೂ ಕೂಡ ಯಾವುದೇ ರೀತಿಯಲ್ಲೂ ಮಗ ಮಣಿಯದೇ ಇರೋದನ್ನು ಕಂಡು ಲಕ್ಷ್ಮೀದೇವಿ ಕೊನೆಗೆ ಹೇಳಿದ್ರಂತೆ, ಸರಿ ಕಡೆ ಪಕ್ಷ ನನ್ನನ್ನು ಊರಿಗೆ ಬಿಟ್ಟು ಬರೋದಕ್ಕಾದರೂ ನನ್ನ ಜೊತೆ ಬಾ, ನನ್ನನ್ನು ಊರಿಗೆ ಬಿಟ್ಬಿಟ್ಟು ವಾಪಸ್ ನೀನು ಆಶ್ರಮಕ್ಕೆ ಬರುವಂತೆ ಅಂಥೇಳಿ ಒತ್ತಾಯ ಮಾಡಿದ್ರಂತೆ. ಯಾವಾಗ ಇಷ್ಟು ಕೊನೆಯದಾಗಿ ಈ ಥರ ಒತ್ತಾಯಿಸಿದಾಗ ಸ್ವಲ್ಪ ಗೊಂದಲಕ್ಕೆ ಸಿಕ್ಕಿಕೊಳ್ತಾನೆ ರಾಮಚಂದ್ರ. ಗುರುವಾದಂಥ ಪೂಜ್ಯ ಸ್ವಾಮಿ ಯತೀಶ್ವರಾನಂದರ ಸಲಹೆ ಪಡೆಯೋದಕ್ಕೆ ಅವರ ಬಳಿಗೆ ಬಂದರು. ಆಗ ಅಲ್ಲಿ ಏನು ನಡೀತು ಅನ್ನೋದನ್ನು ಮುಂದೆ ಸ್ವಾಮೀಜಿನೇ ಹೇಳ್ತಾಯಿದ್ರು. ಪೂಜ್ಯ ಸ್ವಾಮೀಜಿಯವರ ಹತ್ರ ಬಂದು ನಾನು ವಿಷಯವನ್ನು ಹೇಳಿದಾಗ ಅವರೆಲ್ಲವನ್ನು ಮೌನವಾಗಿ ಕೇಳಿಸ್ಕೊಂಡು ಗಂಭೀರವಾಗಿ ನೀನು ಮನೆಗೆ ಹೋಗ್ಬೋದು ಅಂತ ಅಷ್ಟೇ ನುಡಿದ್ರು. ಆದರೆ ನನಗೆ ತಾಯಿಯೊಂದಿಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಎಲ್ಲಿ ತಾಯಿ ಮೇಲಿನ ಮೋಹದಿಂದ ಮತ್ತೆ ಸಿಕ್ಕಿ ಬಿದ್ದುಬಿಟ್ರೆ ಅಂಥೇಳಿ ಸಂಶಯ ಇತ್ತು. ಹಾಗಾಗಿ ಮತ್ತೆ ನಾನು ವಾಪಸ್ಸು ಪೂಜ್ಯರ ಹತ್ರ ಹೋಗಿ ಇನ್ನೂ ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೇ ನಿಂತ್ಕೊಂಡೆ. ಯಾವ ಮಾತುಕತೆಯೂ ಆಡಲಿಲ್ಲ.
ಈ ದ್ವಂದ್ವ ಆಲೋಚನೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದ ನನ್ನನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ಕೇಳಿದೆ, ಆದರೆ ಮಹಾರಾಜ್, ನಾನು ತ್ಯಾಗ ಜೀವನ ಸ್ವೀಕರಿಸಿದ ಮೇಲೆ ತಾಯಿಯೊಂದಿಗೆ ಮನೆಗೆ ಹೋಗೋದು ಸರಿಯೇ ಅಂತ ರಾಮಚಂದ್ರ ಕೇಳ್ತಾನೆ. ಆಗ ಯತೀಶ್ವರಾನಂದರು ಮಂದಹಾಸ ಬೀರ್ತಾ ಹೇಳಿದ್ರಂತೆ, ಹಾಗಾದ್ರೆ ನೀನು ಹೋಗೋದು ಬೇಡ ಅಂಥೇಳಿ. ಸರಿ, ಆ ಮಾತನ್ನು ಕೇಳಿ ರಾಮಚಂದ್ರನಿಗೆ ಸಮಾಧಾನ ಆಯಿತು. ವಾಪಸ್ಸು ತಾಯಿ ಹತ್ರ ಬಂದು ತನ್ನ ನಿರ್ಧಾರವನ್ನು ತಿಳಿಸ್ತಾನೆ, ಇಲ್ಲ ನಾ ಬರೋದಿಲ್ಲ, ನೀವು ಹೋಗ್ಬನ್ನಿ ಅಂಥೇಳಿ. ಇದು ಒಂದು ರೀತಿ ಸಾಧಕನ ಜೀವನದಲ್ಲಿ ಭಾಳ ಏನು ಹೇಳಬೇಕು, ಅತ್ಯಂತ ಕಠಿಣವಾದ ಪರೀಕ್ಷಾ ಸಮಯ ಅಂತ ಹೇಳಬೇಕು. ಸ್ವಲ್ಪ ಆತ ಸಡಿಲ ಆಗ್ಬಿಟ್ರೂ ಒಂದು ರೀತಿ ರಾಮಕೃಷ್ಣ ಹೇಳೋ ಹಾಗೆ ವಿಶಾಲಾಕ್ಷಿಯ ಸುಳಿ ಯಾವುದೋ ಒಂದು ಕಾರಣದಿಂದ ಮತ್ತೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡ್ತಾನೆ ಸಾಧಕ. ಆದರೆ ಎಷ್ಟೇ ಒಂದು ಬಂದರು, ಆಕೆ ತಾಯಿ ಅಷ್ಟೆಲ್ಲ ತಿಂಗಳು ಪೂರ್ತಿ ಕರೆದ್ರು, ಆಗಲೂ ಕರಗದೆ ಇದನ್ನು ಕೊನೆಯಲ್ಲಿ ಸುಮ್ಮನೆ ಬಿಟ್ಟು ಬರೋದಕ್ಕೆ ಬಾ ಅಂತ ಕರೆದಾಗ ಒಂದು ಕ್ಷಣ ಮನಸ್ಸು ಇದಾಯಿತು, ಆದರೂ ಕೂಡ ಸಮಾಧಾನ ಆಗಲಿಲ್ಲ. ಇಲ್ಲಿ ಯತೀಶ್ವರಾನಂದಜಿನೂ ಕೂಡ ಅವ್ರಿಗೇನು ಬೇಡ ಅಂತಲೂ ಹೇಳಲಿಲ್ಲ, ಏನೂ ಹೇಳಿಲ್ಲ. ಸೂಕ್ಷ್ಮವಾಗಿ ಒಂದೊಂದೇ ಮಾತಲ್ಲಿ ಹೇಳಿದ್ರು. ಅವ್ರು ಕೇಳಿದಾಗ ಸರಿ ಹೋಗ್ಬೋದು, ಅದ್ರ ಸರಿಯಲ್ಲ ಅಂತ ಅನಿಸ್ತಾ ಹಾಗಿದ್ರೆ ಬೇಡ ಅಂಥೇಳಿ ಹೇಳಿದ್ರು. ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರು ಅತ್ಯಂತ ಕಡಿಮೆ ಮಾತಿನಲ್ಲೇ ಅದರ ದೃಢವಾಗಿ ಹೇಳ್ತಾ ಇದ್ರು. ಯುವಕ ರಾಮಚಂದ್ರನು ಕೂಡ ನಿರ್ಧಾರಾತ್ಮಕವಾಗಿ ಬಂದು ತಾಯಿಗೆ ಹೇಳ್ದ ಇಲ್ಲ ಅಂಥೇಳಿ. ಭಾಳ ಕಠಿಣವಾದಂಥ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಇಂಥ ವಿಚಾರಗಳಲ್ಲಿ. ಒಂದು ಕಡೆ ಅಂಥ ಸಾತ್ವಿಕ ತಾಯಿ ಆಕೆ, ಅವಳ ಮನಸ್ಸು ನೋಯುತ್ತೆ, ಆದರೂ ಕೂಡ ತಾನು ಹಿಡಿದ ಪಥದಲ್ಲಿ ಗುರಿ ಸಾಧನೆ ಕಡೆಗೆ ಕಿಂಚಿತ್ತೂ ವಿಚಲಿತನಾಗಬಾರದು ಅನ್ನುವಂಥ ಒಂದು ದೃಢವಾದಂಥ ಧ್ಯೇಯದ ಕಡೆ ಗಮನ ಇತ್ತು ಯುವಕ ರಾಮಚಂದ್ರನಿಗೆ. ಹಾಗಾಗಿ ತಿಳಿಸ್ತಾ ನನ್ನ ನಿರ್ಧಾರವನ್ನು ಬರೋದಿಲ್ಲ ಅಂಥೇಳಿ ಆಕೆ ವಾಪಸ್ಸು ಮನೆಗೆ ಬರೋದಕ್ಕೆ ತಯಾರಾಗ್ತಾರೆ. ಈ ಸಂದರ್ಭದ ಕುರಿತು ತಾಯಿ ಲಕ್ಷ್ಮೀದೇವಿನೇ ಮುಂದೆ ಸ್ಮರಿಸ್ಕೊಂಡು ಹೇಳ್ತಾಯಿದ್ರು. ಕೊನೆಗೆ ಅವನು ಹೇಳ್ದ, ನೋಡು, ನೀರಿನಲ್ಲಿರೋ ಮೀನನ್ನು ತೆಗೆದು ನೆಲದ ಮೇಲೆ ಹಾಕಿದ್ರೆ ಹೇಗಾಗುತ್ತೋ ಆ ಥರ ನನ್ನ ಸ್ಥಿತಿ ಆಗಿಬಿಡುತ್ತೆ. ನೀವೇನಾದರೂ ಒತ್ತಾಯ ಮಾಡಿ ನನ್ನನ್ನು ಸಂಸಾರಕ್ಕೆ ಮರಳಿ ಕರ್ಕೊಂಡೋದ್ರೆ ಆ ನೀರಿಂದ ಹೊರಗೆ ಬಂದ ಮೀನಿನ ಸ್ಥಿತಿ ಆಗುತ್ತೆ ಅಂಥೇಳಿ. ಆ ಮಾತು ಕೇಳಿದ್ಮೇಲೆ ನಾನು ಅವನನ್ನು ವಾಪಸ್ ಹೊರಗೆ ಕರೆಯೋದನ್ನು ಬಿಟ್ಬಿಟ್ಟೆ, ನಾನು ವಾಪಸ್ ಹೊರಗೆ ಬಂದೆ ಅಂತ ಲಕ್ಷ್ಮೀದೇವರು ಹೇಳ್ತಾ ಇರ್ತಾರೆ. ಬರೋದಕ್ಕೆ ಮುಂಚೆ ಅವರು ಇನ್ನೂ ಈತ ಇಲ್ಲೇ ನಿರ್ಧಾರವಾಗಿ ನಿಂತಿದ್ದಾನೆ ಅಂತ ತಿಳಿದು ಬಂದು, ಆಗಲಿ ನೀನು ಹಿಡಿದ ದಾರಿಯಲ್ಲಿ ನಿನಗೆ ಒಳಿತಾಗಲಿ ಅಂಥೇಳಿ ಹೃದಯ ತುಂಬಿ ಹರಸಿದ್ರಂತೆ. ತಾಯಿಯ ಆಶೀರ್ವಾದ ಆಧ್ಯಾತ್ಮಿಕ ಜೀವನಕ್ಕೆ ಭಾಳ ಪ್ರಶಸ್ತವಾದದ್ದು. ಈ ತಾಯಿಯ ಆಶೀರ್ವಾದದ ಮಹತ್ವದ ಬಗ್ಗೆ ಸ್ವಾಮೀಜಿಯವರೇ ಮುಂದೆ ಹೇಳ್ತಾ ಇದ್ರು. ಅಂದರೆ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜರು ಅವರ ಬಳಿ ಸೇರಿಕೊಂಡಂಥ ಒಬ್ಬ ಬ್ರಹ್ಮಚಾರಿಯ ತಾಯಿಗೆ ಒಂದು ಪತ್ರದಲ್ಲಿ ಹೀಗೆ ಬರೆದಿರ್ತಾರೆ, ನಿಮ್ಮ ಮಗನ ಶ್ರೇಯಸ್ಸಿಗಾಗಿ ನಿಮ್ಮ ಮಾತೃ ಹೃದಯ ಸದಾ ಪ್ರಾರ್ಥಿಸ್ತಾ ಇರಲಿ, ಶುಭ ಹಾರೈಸ್ತಾ ಇರಲಿ. ತಾಯಿಯ ಆಶೀರ್ವಾದ ನಿಜಕ್ಕೂ ಅತಿಶಯ ಮಹತ್ವವುಳ್ಳದ್ದು. ನನ್ನ ತಾಯಿ ಕೂಡ ನನ್ನನ್ನು ಹೃತ್ಪೂರ್ವಕವಾಗಿ ಹರಸಿದ್ದು, ಅದು 3 ಬಾರಿ ಹರಸಿದ್ದು ಇನ್ನೂ ನನ್ನ ಮನದಲ್ಲಿ ಹಚ್ಚ ಹಸಿರಾಗಿದೆ ಅಂಥೇಳಿ ಒಬ್ಬ ಬ್ರಹ್ಮಚಾರಿಯ ತಾಯಿಗೆ ಸ್ವಾಮೀಜಿಯವ್ರ ಪತ್ರದಲ್ಲಿ ಬರೆದಿರ್ತಾರೆ. ಹೀಗೆ ತಾಯಿ ಲಕ್ಷ್ಮೀದೇವಿ ಕೂಡ ಇನ್ನು ಸಾಕಷ್ಟು ಕರೆದ ಮೇಲೂ ಆತ ಬರದೇ ಇದ್ದದನ್ನು ಕಂಡು ಕೊನೆಗೆ ಆ ದಾರಿಯಲ್ಲಿ ಅವನಿಗೆ ಶ್ರೇಯಸ್ಸುಂಟಾಗಲಿ ಅಂಥೇಳಿ ಹೃತ್ಪೂರ್ವಕವಾಗಿ ಹರಿಸ್ತಾರೆ. ಹೀಗೆ ಬೆಂಗಳೂರು ಆಶ್ರಮವನ್ನು ಸೇರಿದ ರಾಮಚಂದ್ರ ಮಹಾರಾಜೀಗ ಬ್ರಹ್ಮಚಾರಿಯಾಗಿದ್ದಾರೆ. ಆಶ್ರಮ ಸೇರಿದಾಗ ರಾಮಚಂದ್ರ ಮಹಾರಾಜ್ಗೆ 28 ವರ್ಷ. ಕೆಲವು ತಿಂಗಳಾದ ಮೇಲೆ ನಿಯಮದ ಪ್ರಕಾರ ರಾಮಕೃಷ್ಣ ಸಂಘದ ಒಂದು ಸದಸ್ಯತ್ವ ಪಡೆಯೋದಕ್ಕೆ ಪ್ರವೇಶ ಪತ್ರ ಅಂದರೆ ಅಪ್ಲಿಕೇಶನನ್ನು ಬೇಲೂರು ಮಠಕ್ಕೆ ಕಳಿಸ್ಬೇಕು. ಅದನ್ನೆಲ್ಲ ಅವ್ರ ಹೆಸರು ವಯಸ್ಸೆಲ್ಲ ಫಿಲಪ್ ಮಾಡಿ ಕಳಿಸ್ತಾರೆ. ಆದರೆ ರಾಮಕೃಷ್ಣ ಮಠದ ನಿಯಮಾವಳಿಗಳ ಪ್ರಕಾರ ಆಶ್ರಮ ಸೇರೋವಂಥ ವಯೋಮಿತಿ ಮೀರಿತ್ತು. 26 ವರ್ಷದೊಳಗಡೆ ಸೇರಿಕೊಳ್ಬೇಕು ಮತ್ತು ಡಿಗ್ರಿ ಆಗಿರಬೇಕು. ಇಲ್ಲಿ ಸ್ವಾಮೀಜಿಯವರಿಗೆ 28 ವರ್ಷ ಆಗಿದೆ, ಡಿಗ್ರಿ ಕೂಡ ಆಗಿಲ್ಲ. ಮಾಸ್ಟರ್ ಡಿಗ್ರಿ ಆಗಿದ್ದರೆ ಮಾತ್ರ 30 ವರ್ಷದ ತನಕ ಪರ್ಮಿಷನ್ ಇರುತ್ತೆ. ಇಲ್ಲಿ ಸ್ವಾಮೀಜಿಯವರು ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ರಷ್ಟೇ, ಯಾವ ಡಿಗ್ರಿನೂ ಇಲ್ಲ, ಮತ್ತು ಏಜ್ ಕೂಡ 28 ವರ್ಷ ಆಗೋಗಿದೆ ವಯಸ್ಸು.
ಆಗ ಅವರ ಪ್ರವೇಶ ಪತ್ರವನ್ನು ನಿರಾಕರಿಸಿದ್ರಂತೆ, ತೆಗೆದುಕೊಳ್ಳಿಲ್ಲ. ಆದರೆ ಯೋಗಿಗಳಾದಂಥ ಸ್ವಾಮಿ ಯತೀಶ್ವರಾನಂದಜಿಯವರು ತಮ್ಮ ಅಂತರ್ದೃಷ್ಟಿಯಿಂದ ಈ ನೂತನ ಬ್ರಹ್ಮಚಾರಿಯ ಸತ್ವ ಏನು ಅಂತ ಕಂಡುಕೊಂಡಿದ್ರು. ಹಾಗಾಗಿ ಅವರು ಮತ್ತೆ ವಾಪಸ್ ಲೆಟ್ರ್ ಬರೆದು ಬೇಲೂರು ಮಠಕ್ಕೆ ಕಳಿಸ್ತಾರೆ. ರಾಮಚಂದ್ರ ಮಹಾರಾಜರನ್ನು ಸೇರಿಸ್ಕೊಳ್ಬೇಕು ಅಂತೇಳಿ ಶಿಫಾರಸು ಮಾಡಿ ಒಂದು ಪತ್ರ ಬರೆದು ಬೇಲೂರು ಮಠಕ್ಕೆ ಕಳಿಸ್ತಾರೆ. ಆಗ ಮತ್ತೆ ಸಂಘ ಸೇರೋದಕ್ಕೆ ಬೇಲೂರು ಮಠದಿಂದ ಒಪ್ಪಿಗೆ ಬರುತ್ತೆ. ಈ ವಿಚಾರ ಯಾವುದು ಗೊತ್ತಿರೋದಿಲ್ಲ ರಾಮಚಂದ್ರ ಮಹಾರಾಜ್ಗೆ. ಈ ಥರ ಲೆಟ್ರ್ ವಾಪಸ್ ಬಂತು, ಮತ್ತೆ ಕಳಿಸಿದ್ದು ಯಾವುದು ಗೊತ್ತಿರೋದಿಲ್ಲ. ಆ ಕುರಿತಾಗಿ ಮುಂದೆ ಸ್ವಾಮೀಜಿಗೆ ಗೊತ್ತಾದಮೇಲೆ ಆಮೇಲೆ ಸ್ವಾಮೀಜಿಯವರು ನಂತರದ ದಿನಗಳಲ್ಲಿ ಹೇಳ್ತಾಯಿದ್ರು. ಕೆಲವು ವರ್ಷ ಆದಮೇಲೆ ಒಬ್ಬರು ಹಿರಿಯ ಸನ್ಯಾಸಿಗಳಿಂದ ನನಗೆ ಈ ವಿಚಾರ ಗೊತ್ತಾಯಿತು. ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿಯವರು ನನ್ನ ಪ್ರವೇಶ ಪತ್ರವನ್ನು ಮತ್ತೊಮ್ಮೆ ಕಳಿಸಿ ಅದರೊಂದಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಪೂಜ್ಯ ಸ್ವಾಮಿ ಮಾಧವಾನಂದಜಿಯವರಿಗೆ ಬರೆದಿದ್ರು. ದಾದಾ, ರಾಮಚಂದ್ರ ನಮ್ಮ ಸಂಘಕ್ಕೆ ಒಂದು ಆಸ್ತಿ ಆಗಲಿದ್ದಾನೆ, ಆದ್ದರಿಂದ ದಯವಿಟ್ಟು ಅವನನ್ನು ಸೇರಿಸಿಕೊಳ್ಳಿ. ಯತೀಶ್ವರಾನಂದಜಿಯವರು ಹೇಳಿರ್ತಾರೆ, ಹಿ ವಿಲ್ ಬಿ ಎ ಗ್ರೇಟ್ ಅಸೆಟ್ ಟು ದ ರಾಮಕೃಷ್ಣ ಆರ್ಡರ್, ಪ್ಲೀಸ್ ಅಕ್ಸೆಪ್ಟ್ ದಿಸ್ ಫಾರ್ಮ್ ಅಂತೇಳಿ ಅವರು ಶಿಫಾರಸು ಮಾಡಿದರು. ಹಾಗಾಗಿ ಅವರ ಮಾತನ್ನು ಮನ್ನಿಸಿ ರಾಮಚಂದ್ರನನ್ನು ಸಂಘಕ್ಕೆ ಸೇರಿಸಿಕೊಂಡ್ರು. ಶಿಷ್ಯನಿಗೆ ಗುರು ನೀಡಬಹುದಾದಂಥ ಅತ್ಯಂತ ಶ್ರೇಷ್ಠ ಕೊಡುಗೆ ಅವನ ಅಂತಃಸತ್ವವನ್ನು ಅವನಿಗೆ ಪರಿಚಯ ಮಾಡಿಕೊಡೋದು. ಪೂಜ್ಯ ಸ್ವಾಮಿ ಯತೀಶ್ವರಾನಂದರು ಬೇಲೂರು ಮಠಕ್ಕೆ ಬರೆದ ಈ ಪತ್ರದಲ್ಲಿ ಅವರು ತಮ್ಮಲ್ಲಿಟ್ಟ ಅಪಾರ ವಿಶ್ವಾಸ ವ್ಯಕ್ತ ಆದ ಪರಿಯನ್ನು ಕಂಡು ರಾಮಚಂದ್ರ ಮಹಾರಾಜ್ಗೆ ಅವರ ಶ್ರದ್ಧೆ ನೂರ್ಮಡಿಗೊಳ್ತು. ತಮ್ಮ ಸಾಧ್ಯತೆ ಬಗ್ಗೆ ಹೊಸ ಆತ್ಮವಿಶ್ವಾಸ ಮೂಡಿತು. ಆ ಕುರಿತು ಸ್ವಾಮೀಜಿ ಒಂದು ಕಡೆ ಬರೀತಾರೆ, ನನ್ನ ಪ್ರಿಯ ಪೂಜ್ಯ ಗುರುಗಳಾದ ಶ್ರೀಮತ್ ಸ್ವಾಮಿ ಯತೀಶ್ವರಾನಂದಜಿಯವರ ಅಮೃತ ಸಂಸ್ಪರ್ಶ ನನ್ನ ಬತ್ತಿಯೇ ಹೋಗಿದ್ದ ಯೌವನದ ಕುಡಿಯನ್ನು ಮತ್ತೆ ಚಿಗುರಿಸಿತು, ಬೆಳೆಸಿ ಪುಷ್ಟಿಗೊಳಿಸಿತು, ನನಗೆ ಪುನರ್ಜನ್ಮವನ್ನೇ ಕೊಟ್ಟಿತು ಅಂಥೇಳಿ ಗುರು ಆ ಬಗೆಯಲ್ಲಿ ಶ್ರದ್ಧೆ ಇಟ್ಟು ನೋಡಿ. ಅವರು ಮುಂಗಂಡು ಹೇಳಿದ್ರಲ್ಲ, ಇವರಿಂದ ದೊಡ್ಡ ರಾಮಕೃಷ್ಣ ಸಂಘಕ್ಕೆ ಕೊಡುಗೆ ಆಗುತ್ತೆ, ಒಂದು ದೊಡ್ಡ ಆಸ್ತಿ ಆಗ್ತಾನೆ ಅಂಥೇಳಿ ತನ್ನ ಗುರು ತನ್ನಲ್ಲಿ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅಂಥೇಳಿ ಅದನ್ನು ಕಂಡು ಇವರಲ್ಲಿ ತಮ್ಮ ಬಗ್ಗೆಯೇ ಇದ್ದ ಶ್ರದ್ಧೆ ನೂರ್ಮಡಿಗೊಳ್ತು, ಅದರ ಆತ್ಮವಿಶ್ವಾಸ ನೂರ್ಮಡಿಗೊಳ್ತು. ಅವರ ಶ್ರದ್ಧೆಯನ್ನು ಇನ್ನಷ್ಟು ಬಲಪಡಿಸ್ತು. ಹೀಗೆ ಗುರು ಸಾನ್ನಿಧ್ಯದಲ್ಲಿ ರಾಮಚಂದ್ರ ಮಹಾರಾಜರ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗಿದೆ. ರಾಮಚಂದ್ರ ಮಹಾರಾಜ್ಗೆ ಇಂಗ್ಲೀಷ್ ಜ್ಞಾನ ಪ್ರಾಥಮಿಕವಾದದ್ದು, ಅಂದರೆ ಹಳ್ಳಿಯ ಪರಿಸರದಲ್ಲಿ ಬೆಳೆದಿದ್ದು. ಅಷ್ಟೇನು ತುಂಬ ಮಾತಾಡ್ತಾ ಇದ್ದರು, ಆದರೆ ತುಂಬ ಫ್ಲೂಯೆಂಟಾಗಿ ಅಂಥೇಳಿ ಬರ್ತಾ ಇರಲಿಲ್ಲ. ಯತೀಶ್ವರಾನಂದಜಿಯವರು ಮೂಲತಃ ಬಂಗಾಳಿಯವರು, ಅವರು ಕನ್ನಡ ಬರ್ತಾ ಇರಲಿಲ್ಲ. ಮಾತಾಡಬೇಕಿದ್ರೆ ಇಂಗ್ಲೀಷ್ನಲ್ಲೇ ಇವರ ಸಂಭಾಷಣೆ ನಡಿಬೇಕಿತ್ತು. ಈ ಕಾರಣದಿಂದ ಅವರು ಸ್ವಾಮೀಜಿಯವ್ರ ಜೊತೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಅವ್ರ ಜೊತೆ. ಆದರೆ ಅವರಿಬ್ಬರ ನಡುವೆ ಎಂಥ ಭಾವನಾತ್ಮಕವಾದ ಸಂಬಂಧ ಇತ್ತು ಅಂತ ಹೇಳಿದ್ರೆ ಅದು ಬೇರೆಯೇ ಸ್ತರದ್ದಾಗಿತ್ತು. ಅಲ್ಲಿ ಹೆಚ್ಚು ಮಾತು ಅವಶ್ಯಕತೆ ಇರಲಿಲ್ಲ. ಆಡಿದ ಕೆಲವೇ ಮಾತುಗಳಲ್ಲಿ ಆ ಪರಸ್ಪರರ ಆ ಗುರು ಶಿಷ್ಯರ ಒಂದು ಆ ಭಾವನಾತ್ಮಕ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂತ ಹೇಳಿದರೆ ಮುಂದೆ ಕೆಲವು ಘಟನೆಗಳನ್ನೆಲ್ಲ ನಾವು ಕಾಣ್ತೀವಿ. ಕೆಲವೇ ಮಾತುಗಳಲ್ಲಿ ಅವರು ಏನು ಹೆಚ್ಚು ಹೇಳ್ತಾ ಇರಲಿಲ್ಲ ಯತೀಶ್ವರಾನಂದಜಿಯವರು, ಆದರೆ ಸೂಕ್ಷ್ಮಗ್ರಾಹಿಯಾದಂಥ ಸೂಕ್ಷ್ಮ ಮನಸ್ಸುಳ್ಳ ರಾಮಚಂದ್ರ ಅವರ ಚರ್ಯೆಯಿಂದಲೋ ಅಥವಾ ಸಣ್ಣ ಒಂದೆರಡು ಮಾತಿನಿಂದಲೋ ಸಾಕಷ್ಟು ಅಂಶವನ್ನು ಗ್ರಹಿಸ್ತಾ ಇದ್ದರು. ಅದನ್ನು ಅವರ ಆಧ್ಯಾತ್ಮಿಕ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದರು. ಹೀಗೆ ಅವರ ಆ ಹೆಚ್ಚು ಮಾತಿಲ್ಲದೆ ಇದ್ರೂ ಕೂಡ ಅವರ ಭಾವನಾತ್ಮಕ ಸಂಬಂಧ ಭಾಳ ಗಾಢವಾಗಿ ಇತ್ತು. ಶಿಷ್ಯನಾದಂಥ ರಾಮಚಂದ್ರನ ಕುರಿತು ಯತೀಶ್ವರಾನಂದಜಿಯವ್ರಿಗೂ ಕೂಡ ಒಂದು ವಿಶೇಷವಾದ ವಾತ್ಸಲ್ಯ ಇತ್ತು. ಭಾಳ ಅವರಲ್ಲಿ ಅವರು ನಂಬಿಕೆಯನ್ನು ಕೂಡ ಇಟ್ಟಿದ್ದರು. ಮುಂದೆ ಸ್ವಾಮೀಜಿ ಅಂದರೆ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಉಪನ್ಯಾಸಗಳಲ್ಲಿ ಮತ್ತು ಯುವಕ ಸಂಘದ ತರಗತಿಗಳಲ್ಲಿ ಭಕ್ತರ ಜೊತೆ ಮಾತಾಡಬೇಕಾದ್ರೆಲ್ಲ ಹೀಗೆ ಹತ್ತಾರು ಸಂದರ್ಭಗಳಲ್ಲಿ ತಮ್ಮ ಗುರುಗಳ ಬಗ್ಗೆ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಳ್ತಾ ಇದ್ದರು. ಎಷ್ಟು ಅವರು ಪೂಜ್ಯರಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಅನ್ನೋದನ್ನು ಅವರ ಸ್ಮೃತಿಗಳಲ್ಲಿ ನಾವು ಕಾಣ್ಬೋದು. ಆ ಥರ ಅವರೇ ಹೇಳ್ಕೊಂಡಂಥ ಕೆಲವು ಘಟನೆಗಳನ್ನು ನಾವು ಮುಂದೆ ನೋಡೋಣ. ಈಗ
ಸ್ವಾಮೀಜಿಯವರು ಸ್ಮರಿಸ್ಕೊಂಡು ಹೇಳ್ತಾ ಇದ್ರು, ನಿಜವಾದ ಗುರು ಸದ್ಗುರು ಶಿಷ್ಯನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ ಮುಕ್ತಿಗೆ ಕರೆದೊಯ್ತಾನೆ. ಅಂಥ ಗುರುವಿನ ಆಶ್ರಯ ನನಗೆ ಸಿಕ್ಕಿದ್ದು ನನ್ನ ಬಹಳ ದೊಡ್ಡ ಸೌಭಾಗ್ಯವೇ ಸರಿ. ಅವರ ಆಶೀರ್ವಾದ ಜೀವನವಿಡೀ ನನ್ನನ್ನು ಕಾಪಾಡ್ತಾ ಇದೆ. ಸ್ವಾಮಿ ಯತೀಶ್ವರಾನಂದಜಿಯವರದು ಘನತರವಾದ ಆಧ್ಯಾತ್ಮಿಕ ವ್ಯಕ್ತಿತ್ವ. ಅವರ ವ್ಯಕ್ತಿತ್ವದಲ್ಲಿ ಶ್ರೀರಾಮಕೃಷ್ಣ, ಶ್ರೀ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದ ಮೂರೂ ಶಕ್ತಿಗಳನ್ನು ಕಾಣಬಹುದಾಗಿತ್ತು. ಆಧ್ಯಾತ್ಮಿಕ ಗತ್ತಿನಿಂದ ಕೂಡಿದ ದೈವೀ ಚೇತನ ಅವರು. ಅವರಂಥ ಪರಮ ದಯಾಳು ವ್ಯಕ್ತಿಯನ್ನು ನಾನು ಕಂಡಿಲ್ಲ. ಅವರು ಮಿತಭಾಷಿಗಳಾಗಿದ್ದರು. ತುಂಬ ಕಡಿಮೆ ಮಾತುಗಳಲ್ಲಿ ಆಶ್ರಮವನ್ನು ನಡೆಸ್ತಾ ಇದ್ದರು ಅಂಥೇಳಿ ಸ್ವಾಮೀಜಿಯವರು ನೆನಪು ಮಾಡ್ಕೊಳ್ತಾರೆ. ಸ್ವಾಮೀಜಿಯವರು ಕೂಡ ಯತೀಶ್ವರಾನಂದಜಿಯವ್ರ ಬಗ್ಗೆ ಭಾಳ ಭಕ್ತಿ ಗೌರವವನ್ನು ಇಟ್ಕೊಂಡಿದ್ರು. ಮುಂದೆ ಸ್ವಾಮೀಜಿಯವರು ಒಂದು ಶ್ರೀ ಗುರು ಮಹಿಮೆ ಅಂತೇಳಿ ಒಂದು ಪುಟ್ಟ ಪುಸ್ತಕ, ಅಂದರೆ ಜನರಲ್ಲಾಗಿ ಗುರುವಿನ ಕುರಿತಾಗಿ ಸಣ್ಣ ಸಣ್ಣ ನುಡಿಗಟ್ಟುಗಳಿರುವಂಥ ಪುಸ್ತಕವನ್ನು ಬರೆದಿದ್ರು. ಅದರಲ್ಲಿ ಒಂದು ಮಾತು ಬರುತ್ತೆ ಭಾಳ ಚೆನ್ನಾಗಿ. ಸ್ವಾಮೀಜಿಯವರು ಗುರುವಿನ ಕುರಿತಾಗಿ ಹೇಳ್ತಾರೆ, ಹೃದಯದ ಕಾರ್ಗತ್ತಲನ್ನು ಕಳೆದು ಆತ್ಮಜ್ಯೋತಿಯ ಬೆಳಕನ್ನು ಹರಡಿ ಆನಂದಾಮೃತ ಪಾನ ಮಾಡಿಸುವ ಗುರು ಪ್ರೇಮಕ್ಕೆ ಎಣೆಯಾದುದು ಯಾವುದು ತಾನೇ ಇರಬಲ್ಲದು ಅಂಥೇಳಿ ಹೇಳ್ತಾರೆ. ಜನ್ಮ ಜನ್ಮಾಂತರದ ಆ ಒಂದು ಸಂಸಾರ ಬಂಧನವನ್ನು ತೊಡೆದು ಹಾಕಿ ಹೃದಯದ ಕಾರ್ಗತ್ತಲನ್ನು ಕಳೆದು ಆತ್ಮಜ್ಯೋತಿಯ ಬೆಳಕನ್ನು ನೀಡ್ತಾನಲ್ಲ ಗುರು, ಆ ಆನಂದದ ಅಮೃತ, ಭಗವದಾನಂದದ ಅಮೃತ ಪಾನ ಮಾಡಿಸ್ತಾನಲ್ಲ, ಅಂಥ ಗುರು ಪ್ರೇಮಕ್ಕೆ ಇನ್ಯಾವುದು ತಾನೇ ಸಾಟಿ ಇದೆ ಅಂಥೇಳಿ ಸ್ವಾಮೀಜಿಯವರು ಹೇಳ್ತಾರೆ. ಬಸವನಗುಡಿ ಆಶ್ರಮದಲ್ಲಿ ಇವರು ಜಾಯಿನ್ ಆದಮೇಲೆ ಮೊದಲ ಒಂದು ವರ್ಷ ಭಂಡಾರಿ ಮಹಾರಾಜ್ ಅಂತ ಹೇಳಿದ್ರೆ ಅಡಿಗೆ ಮನೆ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂಥ ಒಂದು ಕೆಲಸವನ್ನು ಅವರಿಗೆ ವಹಿಸಿದ್ರು. ಸೊ ಅಡುಗೆ ಮನೆ ಇನ್ಚಾರ್ಜ್ ನೋಡ್ಕೊಳ್ಳೋರಿಗೆ ಭಂಡಾರಿ ಮಹಾರಾಜ್ ಅಂತ ಹೇಳ್ತಾರೆ ಬ್ರಹ್ಮಚಾರಿಗಳಿಗೆ. ಸೊ ಈ ರಾಮಚಂದ್ರ ಮಹಾರಾಜ್ ಆಶ್ರಮದಲ್ಲಿ ಮೊದಲ ವರ್ಷ ಭಂಡಾರಿ ಆಗಿದ್ದಾರೆ. ಆ ಅಡುಗೆ ಮನೆಯ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ. ಈ ಸೇವಾವಕಾಶದ ಬಗ್ಗೆ ಸ್ವಾಮೀಜಿ ಬೆಂಗಳೂರು ರಾಮಕೃಷ್ಣಾಶ್ರಮದ ಶತಮಾನೋತ್ಸವದ ಸ್ಮರಣ ಸಂಚಿಕೆಯಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅವ್ರ ಮಾತುಗಳಲ್ಲೇ ನೋಡೋಣ. ಬೆಂಗಳೂರಿನ ರಾಮಕೃಷ್ಣಾಶ್ರಮಕ್ಕೆ ನಾನು ಸೇರಿದ ಪ್ರಥಮದಲ್ಲಿ 1960ರಲ್ಲಿ ನನಗೆ ಅಡುಗೆ ಮನೆಯ ಮೇಲ್ವಿಚಾರಣೆ ಸೇವಾವಕಾಶ ದೊರೆಯಿತು. ಇದೊಂದು ಪರಮ ಪುಣ್ಯಕರವಾದ ಸೇವಾ ಕಾರ್ಯನೇ ಆಗಿತ್ತು. ಏಕೆಂದರೆ ಅಲ್ಲಿ ಮಾಡಿದ ಅಡುಗೆ ಎಲ್ಲವೂ ಶ್ರೀರಾಮಕೃಷ್ಣರ ನೈವೇದ್ಯಕ್ಕೆ ವಿನಿಯೋಗ ಆಗುತ್ತೆ. ಅದು ಹೇಗೆ? ದೊಡ್ಡ ಕಂಚಿನ ತಟ್ಟೆಯಲ್ಲಿ ಅನ್ನ, 3-4 ಕಂಚಿನ ಬಟ್ಟಲುಗಳಲ್ಲಿ ಸಾಂಬಾರು, ಪಲ್ಯ, ಪಾಯಸಾದಿಗಳು, ಜೊತೆಗೆ 2 ಪುಟ್ಟ ಬಟ್ಟಲುಗಳಲ್ಲಿ ಸಕ್ಕರೆ, ಉಪ್ಪು ಕೂಡ. ಶ್ರೀರಾಮಕೃಷ್ಣರು ನೈವೇದ್ಯ ಸ್ವೀಕರಿಸುವಾಗ ಪದಾರ್ಥಗಳಿಗೆ ಸಿಹಿ, ಉಪ್ಪು ಕಡಿಮೆ ಆಗಿದ್ದರೆ ಸೇರಿಸಿಕೊಳ್ಳಲು ಈ ವ್ಯವಸ್ಥೆ. ಇದೆಲ್ಲ ಬಂಗಾಳದಲ್ಲಿ ನಡೆಯುವಂಥ ಪೂಜಾ ವಿಧಾನ. ಈ ವಿಧದ ನೈವೇದ್ಯ ಅಡುಗೆ ಮನೆಯಲ್ಲಿ ಸಿದ್ಧ ಆಗಬೇಕಿತ್ತು. ಜೊತೆಗೆ ರಾತ್ರಿ 8ಕ್ಕೆ ನಡೀತಾ ಇದ್ದಂಥ ನೈವೇದ್ಯಕ್ಕೆ ರವೆ ಪಾಯಸ ಮತ್ತು ಲೂಚಿ ಅಂದರೆ ಮೈದಾಯಿಂದ ಮಾಡಿದಂಥ ಪೂರಿ. ಶ್ರೀರಾಮಕೃಷ್ಣರು ಅವರು ಜೀವಿತದಲ್ಲಿದ್ದಾಗ ಹೀಗೆ ರಾತ್ರಿ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಎಲ್ಲ ರಾಮಕೃಷ್ಣಾಶ್ರಮಗಳಲ್ಲೂ ಇದೇ ರೀತಿ ರಾತ್ರಿ ನೈವೇದ್ಯಕ್ಕೆ ರವೆ ಪಾಯಸ ಮತ್ತು ಮೈದಾಯಿಂದ ಮಾಡಿದಂಥ ಪೂರಿ, ಲೂಚಿ ಅಂತ ಕರೀತಾರೆ, ಇದನ್ನು ಕೊಡ್ತಾರೆ. ಅಷ್ಟಲ್ಲದೆ ಇಲ್ಲಿ ಹೇಳಿದ್ರಲ್ಲ, ಈ ನೈವೇದ್ಯದ ಪದಾರ್ಥಗಳನ್ನೆಲ್ಲ ಇಟ್ಟಾಗ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಇದನ್ನು ನೋಡೋಬೇಕಾದ್ರೆ ಒಂದು ಘಟನೆ ನೆನಪಾಗುತ್ತೆ. ಯಾಕೆ ಇದು ಪದ್ಧತಿ ಬಂತು ಅಂಥೇಳಿ ಒಮ್ಮೆ ಹಿರಿಯರಿಂದ ನಾವು ಕೇಳಿದ್ದು. ಮಡ್ರಾಸ್ ರಾಮಕೃಷ್ಣಾಶ್ರಮದಲ್ಲಿ ಒಮ್ಮೆ ಹೀಗೆ ನೈವೇದ್ಯವನ್ನು ಇಟ್ಟಿದ್ದಾರೆ. ಬ್ರಹ್ಮಚಾರಿಗಳು ನೈವೇದ್ಯ ಅರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ಕ್ರಮ ಪ್ರಕಾರ ಅದು ನ್ಯಾಸ ಮುದ್ರೆಯನ್ನೆಲ್ಲ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಜಪ ಮಾಡ್ತಾಯಿದ್ರು. ಆಗ ರಾಮಕೃಷ್ಣ ಧ್ವನಿ ಕೇಳಿಸ್ತಂತೆ, ಉಪ್ಪು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಮಾಡಿದ ಅಡುಗೆಯಲ್ಲಿ ಯಾವುದೋ ಒಂದು ಉಪ್ಪು ಹಾಕೋದು ಮರ್ತೋಗ್ಬಿಟ್ಟಿತ್ತು. ಹಾಗೆ ಕೇಳಿದ್ರಿಂದ ಅದಾದಮೇಲೆ ಸಾಮಾನ್ಯವಾಗಿ ಎಲ್ಲ ಕಡೆ ನೈವೇದ್ಯ ಇಡಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಇಟ್ಟಿರ್ತಾರೆ, ಯಾವುದಕ್ಕಾದ್ರೂ ಕಡಿಮೆ ಬಿದ್ದರೆ ರಾಮಕೃಷ್ಣರು ಸ್ವೀಕರಿಸಲಿ ಅಂಥೇಳಿ. ಹಾಗೆ ಜೀವಂತವಾಗಿದ್ದಾಗ ರಾಮಕೃಷ್ಣಾನಂದರು ಅಂದರೆ ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರು, ಅವರು
ಆ ಬಾರಾನಗರ ಮಠದಲ್ಲಿದ್ದಾಗ ಯಾವ ರೀತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾಯಿದ್ರು ಅದನ್ನೆಲ್ಲ ನಾವು ತಿಳಿದಿದ್ದೇವೆ. ಹಾಗೆ ಜೀವಂತವಾಗಿ ರಾಮಕೃಷ್ಣ ಇದ್ದಾಗ ಹೇಗೆ ನೋಡ್ಕೊಳ್ತಾ ಇದ್ರು ಹಾಗೆ ಪೂಜಾ ವಿಧಾನದಲ್ಲೂ ನೋಡ್ಕೊಳ್ತಾ ಇದ್ರು. ಇಲ್ಲಿ ಆಶ್ರಮಗಳಲ್ಲೂ ಕೂಡ ಆ ರೀತಿ ಎಲ್ಲ ನೈವೇದ್ಯವನ್ನು ಇಟ್ಟು ಸಕ್ಕರೆ ಉಪ್ಪು ಯಾವುದಾದ್ರೂ ಕಡಿಮೆ ಬಿದ್ದರೆ ತೆಗೆದುಕೊಳ್ಳಿ ಅಂಥೇಳಿ ಎಕ್ಸ್ಟ್ರಾ ಕೂಡ ಇಡ್ತಾರೆ. ಈ ಥರದ್ದೆಲ್ಲ ಶುಚಿಯಾಗಿ ಮತ್ತು ನೀಟಾಗಿ ಓರಣವಾಗಿ ಜೋಡಿಸಿಕೊಂಡು ನೈವೇದ್ಯಕ್ಕೆ ತಲುಪಿಸ್ಬೇಕು. ಈ ಜವಾಬ್ದಾರಿ ರಾಮಚಂದ್ರನಿಗಾಗಿ ಆಗಿತ್ತು. ಸೊ ಇದೆಲ್ಲದರ ಜೊತೆಗೆ ಇನ್ನೊಂದು ತಟ್ಟೆಯಲ್ಲಿ, ಪುಟ್ಟ ತಟ್ಟೆಯಲ್ಲಿ ಒಂದು 4 ಬಗೆಯ ಹಣ್ಣುಗಳನ್ನು ನೀಟಾಗಿ ಚೊಕ್ಕಟವಾಗಿ ಕತ್ತರಿಸಿ ಇಡಬೇಕಾಗಿತ್ತು. ಸೊ ಇದನ್ನೆಲ್ಲ ಭಾಳ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತಾಯಿದ್ರು. ಹೀಗೆ ಅಡುಗೆ ಮನೆಯ ಮೇಲ್ವಿಚಾರಕನಾಗಿ ಪ್ರತಿದಿನ ಮಾಡ್ತಾ ಇದ್ದಂಥ ಈ ದೇವತಾ ಸೇವಾ ಕಾರ್ಯ ನನಗೆ ಸಿಕ್ಕಿದ ಮಹಾಭಾಗ್ಯ ಅಲ್ಲದೆ ಮತ್ತೇನು ಅಂಥೇಳಿ ಭಾಳ ಧನ್ಯತಾಭಾವದಿಂದ ಸ್ವಾಮೀಜಿಯವರು ಸ್ಮರಿಸ್ಕೊಳ್ತಾರೆ. ಮತ್ತು ಅವ್ರು ಹೇಳ್ತಾ ಇದ್ರು, ಆಶ್ರಮದಲ್ಲಿ ನಾನು ಅಡುಗೆ ಮನೆಯ ಮೇಲ್ವಿಚಾರಕನಾಗಿದ್ದು ಕೇವಲ 1 ವರ್ಷ. ಆ 1 ವರ್ಷದ ಅವಧಿಯಲ್ಲಿ ಸಾಧು ಬ್ರಹ್ಮಚಾರಿಗಳ ಸೇವೆಗೈಯುವಂಥ ಅವಕಾಶನ ಚೆನ್ನಾಗಿ ಸದುಪಯೋಗಪಡಿಸಿಕೊಂಡಂಥ ತೃಪ್ತಿ ನನಗಿದೆ. ಅಲ್ಲದೆ ಈ ಅಲ್ಪಾವಧಿಯಲ್ಲಿ 3 ಸಲ ಒಂದೊಂದು ತಿಂಗಳ ಪ್ರಕಾರ ನಾನೇ ಅಡುಗೆ ಮಾಡೋವಂಥ ಸಂದರ್ಭನೂ ಬಂದಿತ್ತು. ಆಗ ನಾನು ಆಶ್ರಮವಾಸಿಗಳ ನೆರವೇನು ಪಡೆದೇನೆ ಪಾಲಿಗೆ ಬಂದ ಆ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದೆ. ನಾ ಮಾಡಿದ ಅಡುಗೆಯನ್ನು ಸಾಧು ಬ್ರಹ್ಮಚಾರಿಗಳು ಮೆಚ್ಚಿಕೊಂಡಿದ್ದು ನನಗಿನ್ನೂ ನೆನಪಿದೆ. ಅವರು ತೃಪ್ತಿಯಿಂದ ಉಂಡು ಮೆಚ್ಚಿದಾಗ ನನ್ನ ದಣಿವು ಆರ್ತಾ ಇತ್ತು. ಹೀಗೆ ಆಶ್ರಮದಲ್ಲಿ ನನ್ನ ಮೊದಲ 1 ವರ್ಷ ಬಹಳ ಅವಿಸ್ಮರಣೀಯ ಅಂಥೇಳಿ ಸ್ವಾಮೀಜಿಯವರು ಆ ಸ್ಮರಣ ಸಂಚಿಕೆಯಲ್ಲಿ ಬರ್ಕೊಂಡಿದ್ದಾರೆ. ಈ ಸೇವೆಯನ್ನು ಭಂಡಾರಿಯಾಗಿ ಈ ಥರ ರಾಮಕೃಷ್ಣ ನೈವೇದ್ಯ ತಲುಪಿಸೋದು, ಮತ್ತಲ್ಲದೆ ಅಡುಗೆಯವರು ರಜೆ ಮಾಡಿದಾಗ ಇವರೇನೆ ಖುದ್ದಾಗಿ ಎಲ್ಲ ಸಾಧು ಬ್ರಹ್ಮಚಾರಿಗಳಿಗೆ ಅಡುಗೆ ಮಾಡುವಂಥ ಜವಾಬ್ದಾರಿ ಭಾಳ ಹೃತ್ಪೂರ್ವಕವಾಗಿ ರಾಮಚಂದ್ರ ಮಾಡಿದ್ರು. ಅದರಿಂದ ಎಷ್ಟು ಅವ್ರಿಗೆ ಆನಂದ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಅನ್ನಿಸ್ತಾ ಇತ್ತಂತೆ, ಪ್ರತಿಯೊಬ್ಬರಿಗೂ ಈ ರೀತಿ ಇಷ್ಟ ಆಗೋ ರೀತಿಯಲ್ಲಿ ಅಡುಗೆ ಮಾಡಿ ಉಣಬಡಿಸ್ತಾ ಜೀವನ ಪರ್ಯಂತ ಹೀಗೇ ಸೇವೆ ಮಾಡ್ಕೊಂಡಿದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತಂತೆ ಅವ್ರಿಗೆ. ಶ್ರೀಮಾತೆಯ ಆ ಮಾತೃ ಹೃದಯವನ್ನು ನಾವಿಲ್ಲಿ ಕಾಣ್ತೀವಿ. ಶ್ರೀಮಾತೆ ಹೇಗೆ ಬಂದಂಥ ಭಕ್ತರಿಗೆಲ್ಲ ಪ್ರೀತಿಯಿಂದ ಮತ್ತೆ ಮತ್ತೆ ಉಪಚರಿಸಿ ಬಡಿಸಿ ಅವರು ತಿಂದು ಸಮಾಧಾನ ಪಟ್ಕೊಳ್ಳೋದ್ರಲ್ಲೇ ಆನಂದವನ್ನು ಕಾಣ್ತಾ ಇದ್ಲಲ್ಲ ಶ್ರೀಮಾತೆ. ಅದೇ ರೀತಿ ಆ ವ್ಯಕ್ತಿತ್ವವನ್ನು ಪೂಜ್ಯ ಸ್ವಾಮೀಜಿಯವರಲ್ಲೂ ಕಾಣ್ತೇವೆ. ಮುಂದೇನೂ ಕೂಡ ಅವರು ಸನ್ಯಾಸಿ ಆದಮೇಲೆ ಎಷ್ಟೋ ಸಲ ಬಂದಂಥ ಭಕ್ತರಿಗೆ ಎಷ್ಟು ತುಂಬ ವ್ಯವಸ್ಥಿತವಾಗಿ ಮತ್ತೆ ಮತ್ತೆ ವಾತ್ಸಲ್ಯದಿಂದ ಬಡಿಸ್ತಾ ಇದ್ದದನ್ನು ನಾವೆಲ್ಲ ಕಂಡಿದ್ದೇವೆ. ಒಂದು ಸಲ ಅವರಿನ್ನು ಈ ಜವಾಬ್ದಾರಿಯಲ್ಲಿ ಇದ್ದಾಗ ಅಡುಗೆಯನ್ನು ರಜಾ ಹಾಕಿದ್ದ. ಈ ರಾಮಚಂದ್ರ ಆಶ್ರಮ ಸೇರಿದ ಮೇಲೆ ಮೊದಲನೇ ಬಾರಿ ಅಡುಗೆ ಮಾಡಬೇಕಾದಂಥ ಸಂದರ್ಭ. ಆಗ ಇನ್ನೂ ಅಷ್ಟೇನು ಅನುಭವ ಇರಲಿಲ್ಲ. ಅವ್ರು ಅಡುಗೆ ಮಾಡೋ ಅಷ್ಟರಲ್ಲಿ ನೈವೇದ್ಯದ ಸಮಯ ಮೀರಿ ಮಧ್ಯಾಹ್ನ 12 ಆಗಿಬಿಟ್ಟಿತ್ತಂತೆ. ಸಾಮಾನ್ಯವಾಗಿ 11:15 ಅಷ್ಟರೊಳಗಡೆ ನೈವೇದ್ಯಕ್ಕೆ ತಲುಪಿಸ್ತಾರೆ. ಅಂದರೆ ಮೊದಲನೇ ಸಲ ಮಾಡ್ತಾ ಇದ್ದದ್ದು ಸ್ವಲ್ಪ ಎಲ್ಲ ಹೊಂದಿಸ್ಕೊಂಡು ಮಾಡೋ ಅಷ್ಟರಲ್ಲಿ 12 ಆಗಿಬಿಟ್ಟಿರ್ತಾ ಇತ್ತು. ಸೊ ಅಡುಗೆಯನ್ನು ವಾಪಸ್ ಬಂದಮೇಲೆ ಗಮನಿಸಿದ್ರಂತೆ ರಾಮಚಂದ್ರ ಮಹಾರಾಜ್ ಗಮನಿಸ್ತಾರೆ, ಅವ್ನು ಹೇಗಷ್ಟು ಬೇಗ ಮಾಡಿ ಮುಗಿಸ್ತಾನೆ ಅಂತೇಳಿ ಅವ್ನು ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋದು ಮತ್ತು ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರು. ನೋಡಿ, ನಾವು ಸ್ವಾಮೀಜಿಯವರ ಅವರೊಂದು ವ್ಯಕ್ತಿತ್ವದಲ್ಲಿ ಕಾಣ್ತೇವೆ. ಎಲ್ಲವನ್ನು ಅವರು ತಮ್ಮ ಜೀವನದಲ್ಲಿ ಪ್ರಯತ್ನಪಟ್ಟು ಕಲ್ತಿದ್ದಾರೆ ಮತ್ತು ಪ್ರಯತ್ನಪಟ್ಟು ಅವರೇ ಹೊಸದಾಗಿ ಏನೇನೋ ಕೆಲವುದನ್ನು ಕಂಡುಕೊಂಡಿದ್ದಾರೆ. ಸುಮಾರು ವಿಚಾರಗಳಲ್ಲಿ ಇದನ್ನು ಕಾಣ್ತೇವೆ. ಇಲ್ಲಿ ಯಾವಾಗ ಇವ್ರಿಗೂ 1 ಸಲ ತಾವು ಅಡುಗೆ ಮಾಡೋದು ತಡ ಆಗ್ತಿತ್ತೋ ಅವ್ರು ನೆಕ್ಸ್ಟ್ ಅಡುಗೆಯನ್ನು ಬಂದಾಗ ಗಮನಿಸಿದ್ರಂತೆ ಹೇಗೆ ಮಾಡ್ಕೊಳ್ತೇನೆ ಅಂತೆಲ್ಲ. ಸೊ ಮತ್ತೊಮ್ಮೆ ಇವರೇ ಮಾಡಬೇಕಾದಾಗ ಆ ಅಡುಗೆಯನ್ನು ಮಾಡ್ಕೊಳ್ತಾ ಇದ್ದಾಗ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ರಂತೆ. ಇನ್ನೊಂದು ಸಲ ಅದೇ ರೀತಿ ಅವಕಾಶ ಬಂದಾಗ ಈಗೆಲ್ಲ ಸ್ವಲ್ಪ ಗಮನಿಸ್ಕೊಂಡಿದ್ರು. ಹಾಗಾಗಿ ಆ ಸಲ ಏನು ಮಾಡಿದ್ರು, ಎಲ್ಲವನ್ನು ಪೂರ್ವ ತಯಾರಿ ಮಾಡಿಕೊಂಡು 10:30 ಅಡುಗೆ ಮನೆಯನ್ನು ಎಲ್ಲ ಅಡುಗೆಯನ್ನು ಮಾಡಿ ಇಟ್ಟು ಅಡುಗೆ ಮನೆಯೂ ಕೂಡ ಶುಚಿ ಮಾಡಿ ಎಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರಂತೆ. ಸೊ ಆ ವೇಳೆಗೆ ಯತೀಶ್ವರಾನಂದಜಿ ಬಂದರು. ಇವನು ಅಡುಗೆ ಮಾಡ್ತಾರೆ, ನೋಡೋಣ ಏನಾಗಿದೆ ಅಂತಲೇ ಏನೋ ಆ ಕಡೆ ಬರ್ತಾರೆ. ಬಂದು ನೋಡ್ತಾರೆ ಅಡುಗೆ ಮನೇಲಿ ಏನೋ ಅಡುಗೆ ಮಾಡ್ತಾ ಇರೋ ಸೂಚನೆಯೇ ಕಾಣ್ತಿಲ್ಲ. ಇನ್ನೂ 10:30 ಏನು ಅಡುಗೆ ಇನ್ನೂ ಶುರು ಮಾಡಿಲ್ವೇ ಅಂಥೇಳಿ ಸ್ವಲ್ಪ ಆತಂಕದಿಂದಲೇ ಕೇಳಿದ್ರಂತೆ.
ಆಗ ಅಲ್ಲೇ ಇದ್ದಂಥ ರಾಮಚಂದ್ರ ಮಹಾರಾಜ್ ಸ್ವಾಮೀಜಿ ಅಡುಗೆ ಎಲ್ಲ ಸಿದ್ಧ ಆಗಿದೆ ಅಂತ ಉತ್ತರ ಕೊಟ್ಟರು. ಅದನ್ನು ಕಂಡು ಯತೀಶ್ವರಾನಂದಜಿಯವರು ಬಾಪ್ರೇ ಅಂಥೇಳಿ ಸಂತೋಷ ವ್ಯಕ್ತಪಡಿಸಿದ್ರಂತೆ. ಇನ್ನೊಂದು ಘಟನೆ, ಇದನ್ನು ಪೂಜ್ಯ ಸ್ವಾಮೀಜಿಯವರ ಉಪನ್ಯಾಸಗಳಲ್ಲಿ ತುಂಬ ಸಲ ನಾವು ಕೇಳಿದ್ದೇವೆ. ಅವರು ಒಂದು ಸಂದರ್ಭದ ಕುರಿತು ಹೇಳ್ತಾರೆ. ಒಂದು ಸಲ ಅದು ರಾಮಚಂದ್ರ ಮಹಾರಾಜಿಗೆ ಆಶ್ರಮ ಸೇರಿ ಸುಮಾರು 1 ವರ್ಷ ಕಳೆದಿರ್ಬೋದು. ಆಗ ನಡೆದಂಥ ಘಟನೆ ಅದು ಅವ್ರ ಮನದ ಮೇಲೆ ಚಿರಮುದ್ರೆ ಒತ್ತುಬಿಟ್ಟಿತ್ತು. ಹಾಗಾಗಿ ಸುಮಾರು ಸಲ ಸ್ವಾಮೀಜಿಯವರು ಈ ಘಟನೆಯನ್ನು ನೆನಪಿಸಿ ಅನೇಕ ಉಪನ್ಯಾಸಗಳಲ್ಲಿ ಹೇಳಿದ್ದಾರೆ. ಒಂದಾನೊಂದು ಮಧ್ಯಾಹ್ನ ಸುಮಾರು 1:30 ಗಂಟೆ ಇರ್ಬೋದು, ನಮ್ಮೆಲ್ಲರ ಊಟ ಮುಗಿದಿತ್ತು. ರಾಮಕೃಷ್ಣಾಶ್ರಮದಲ್ಲಿ 12:30 ಒಳಗಡೆ ಊಟದ ಸಮಯ. ಸೊ ನಮ್ಮೆಲ್ಲರ ಊಟ ಮುಗಿದಿತ್ತು. ಆ ಹೊತ್ತಿಗೆ ಇಬ್ಬರು ದಂಪತಿಗಳು ಬಂದರು, ಬಂಗಾಳಿಗಳು. ಅವರು ಪೂಜ್ಯ ಯತೀಶ್ವರಾನಂದಜಿಯವರ ಶಿಷ್ಯರು. ಎಲ್ಲ ದೂರದ ಆ ಬಂಗಾಳಿ ಭಕ್ತರು ಬಂದಿದ್ದಾರೆ ಸ್ವಾಮಿ ಯತೀಶ್ವರಾನಂದಜಿಯವರನ್ನು ಕಾಣೋದಕ್ಕೆ. ವಿಚಾರವನ್ನು ಹೋಗಿ ಯತೀಶ್ವರಾನಂದಜಿಗೆ ತಿಳಿಸಿದ್ರು ರಾಮಚಂದ್ರ ಮಹಾರಾಜ್. ಆಗ ಅವ್ರು ಹೊರಗಡೆ ಬಂದು ಅತಿಥಿಗಳ ಮಾತಾಡಿದಾಗ ಗೊತ್ತಾಯ್ತು ಅವ್ರದ್ದು ಇನ್ನೂ ಊಟ ಆಗಿಲ್ಲ ಅಂತ. ಬಂದು ರಾಮಚಂದ್ರ ಮಹಾರಾಜಿಗೆ ಕೇಳ್ತಾರೆ, ಏನು ಅಡುಗೆ ಏನಾದರೂ ಮಿಕ್ಕಿದೆಯಾ ಅಂಥೇಳಿ. ಆಗ ಹೌದು ಅಂತ ಹೇಳಿದ್ರು. ನಂತರ ಅತಿಥಿಗಳನ್ನ ಊಟದ ಮನೆ ಕರೆದುಕೊಂಡು ಹೋಗಿ ತಟ್ಟೆ ಎಲ್ಲ ಇಟ್ಟು ರಾಮಚಂದ್ರ ಮಹಾರಾಜ್ ಊಟಕ್ಕೆ ಬಡಿಸಿದ್ರು. ಪೂಜ್ಯ ಯತೀಶ್ವರಾನಂದಜಿಯವರು ಅವ್ರ ಜೊತೆಗೆ ಬಂದರು. ಅಲ್ಲಿ ಆ ದಂಪತಿಗಳು ಊಟಕ್ಕೆ ಕೆಳಗಡೆ ಕುಳಿತುಕೊಂಡಾಗ ಸ್ವಲ್ಪ ನೊಣ ಇತ್ತಂತೆ, ಮತ್ತು ಅಷ್ಟಲ್ಲದೆ ಸೆಕೆಗಾಲ ಆಗಿತ್ತು. ಹಾಗಾಗಿ ರಾಮಚಂದ್ರ ಮಹಾರಾಜ್ ಕಡೆಯಿಂದ ಒಂದು ಬೀಸಣಿಗೆಯನ್ನು ತರಿಸ್ಕೊಂಡು ಯತೀಶ್ವರಾನಂದಜಿಯವರೇ ಆ ದಂಪತಿಗಳ ಪಕ್ಕ ಕೆಳಗಡೆ ಕುಳಿತುಕೊಂಡು ಅವ್ರು ಊಟ ಮಾಡಬೇಕಾದ್ರೆ ಅವರೇ ಸ್ವತಃ ಬೀಸಣಿಗೆಯಲ್ಲಿ ಗಾಳಿ ಬೀಸ್ತಾ ಆ ನೊಣಗಳನ್ನು ಓಡಿಸಿದ್ರು. ಮತ್ತು ಆಗಾಗ ಮಧ್ಯೆ ಮಧ್ಯೆ ಆ ದಂಪತಿಗಳಿಗೂ ಗಾಳಿ ಬೀಸ್ತಾ ಇದ್ರಂತೆ. ಇದನ್ನು ಕಂಡು ರಾಮಚಂದ್ರ ಮಹಾರಾಜ ಸ್ವಾಮೀಜಿ ನನ್ನ ಕೈ ಕೊಡಿ, ನಾನು ಗಾಳಿ ಬೀಸ್ತೇನೆ ಅಂಥೇಳಿ ಹೇಳಿದ್ರು. ಆದರೆ ಯತೀಶ್ವರಾನಂದಜಿಯವರು ಸನ್ನೆ ಮಾಡಿ, ಇಲ್ಲ ನಾನೇ ಬೀಸ್ತೇನೆ ಅಂಥೇಳಿ ಅವರೇ ಬೀಸೋದನ್ನು ಮುಂದುವರಿಸಿದ್ರು. ಹೀಗೆ ಊಟ ಮುಗೀತು ಅವ್ರದ್ದು. ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಅದಾದಮೇಲೆ ಆ ಅತಿಥಿಗಳು ಆಶೀರ್ವಾದ ಪಡ್ಕೊಂಡು ಸ್ವಾಮೀಜಿಯವರಿಂದ ಹೊರಟರು. ಇಷ್ಟರಲ್ಲಿ ಆ ಬ್ರಹ್ಮಚಾರಿ ಆದಂಥ ರಾಮಚಂದ್ರ ಮಹಾರಾಜ್ ಮನಸ್ಸಿನಲ್ಲಿ ತುಂಬ ಆ ಪ್ರಶ್ನೆ ಆವರಿಸ್ಕೊಂಡಿತ್ತು. ಏನು ಇಷ್ಟು ದೊಡ್ಡ ಸ್ವಾಮಿಗಳು, ಸಾಲದ ಮಂತ್ರ ದೀಕ್ಷೆ ಕೊಡುವಂಥ ಗುರುಗಳು, ಆ ದಂಪತಿಗಳು ಊಟಕ್ಕೆ ಕುಳಿತಾ ಇವ್ರು ಯಾಕೆ ಕುತ್ಕೊಂಡು ಗಾಳಿ ಬೀಸಬೇಕಿತ್ತು, ನೊಣ ಓಡಿಸೋದಂದ್ರೇನು, ಮತ್ತು ಇಷ್ಟು ಅವರು ಆ ರೀತಿ ಗಾಳಿ ಬೀಸ್ತಾ ಇದ್ರಲ್ಲ ಅಂಥೇಳಿ. ಒಂದು ರೀತಿ ದಕ್ಷಿಣ ಭಾರತದ ಸಂಪ್ರದಾಯಸ್ಥ ಪರಂಪರೆಯಲ್ಲಿ ಬಂದ ಅವರೇ ಸ್ವಾಮೀಜಿಯವರೇ ಹೇಳ್ಕೊಡ್ತಾರೆ, ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆಯೊಂದಿಗೆ ಇನ್ನೂ ಕೆಲವು ಉಪಪ್ರಶ್ನೆಗಳೆಲ್ಲ ಉದಿಸಿದ್ವು. ಆದರೆ ಬಾಯಿ ಬಿಟ್ಟು ಕೇಳೋದಕ್ಕೆ ನನ್ನೊಳಗೆ ಸಾಕಷ್ಟು ಧೈರ್ಯ ಇನ್ನೂ ಬಂದಿರಲಿಲ್ಲ. ಆದರೆ ನಾನು ಕೇಳಬೇಕಾಗಿಯೇ ಬರಲಿಲ್ಲ. ಪೂಜ್ಯ ಸ್ವಾಮೀಜಿಯವರ ಬಾಯಿಂದ ವಾಕ್ಯ ಒಂದು ತನ್ನಷ್ಟಕ್ಕೆ ಹೊಮ್ಮಿ ಬಂತು. ಅಂದರೆ ಯತೀಶ್ವರಾನಂದಜಿಯವರು ಹೇಳಿದ್ರಂತೆ, ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ. ಅಷ್ಟೇ ಅವ್ರು ಹೇಳಿದ್ದು. ರಾಮಚಂದ್ರ ಮಹಾರಾಜನ ಮನಸ್ಸಿನಲ್ಲಿ ಅಷ್ಟೆಲ್ಲ ಪ್ರಶ್ನೆ ಬಂತು. ಏನೇನೋ ಇವ್ರು ಯಾಕೆ ಅಷ್ಟು ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲನೂ ಅವ್ರು ಬಾಯಿ ಬಿಟ್ಟು ಕೇಳಲಿಲ್ಲ. ಆದರೆ ನೋಡಿ, ನಾ ಆಗಲೇ ಹೇಳಿದಾಗ ಈ ಗುರು ಶಿಷ್ಯರ ಇವರ ಸಂಬಂಧ ಇದೆಯಲ್ಲ, ಅತ್ಯಂತ ಕಡಿಮೆ ಮಾತುಗಳು. ಅಷ್ಟಲ್ಲದೆ ಸ್ವಾಮೀಜಿಯವರು ತುಂಬ ಸೂಕ್ಷ್ಮ ಮನಸ್ಸು. ಯತೀಶ್ವರಾನಂದಜಿಯವರು ಅಷ್ಟೇ, ಒಂದೇ ಶಬ್ದದಲ್ಲೇ ಮತ್ತು ಅವರೇ ಕಂಡುಕೊಂಡು ಹೇಳ್ತಾ ಇದ್ರು. ಸೊ ಇಲ್ಲಿ ಇವನ ಮನಸ್ಸಿನಲ್ಲಿ ಅಷ್ಟೆಲ್ಲ ಪ್ರಶ್ನೆ ಬಂತು, ಅವ್ರು ಏನೂ ಹೇಳಲಿಲ್ಲ, ಅಷ್ಟೇ ಹೇಳಿದ್ರು ಸಾಕ್ಷಾತ್ ಲಕ್ಷ್ಮೀನಾರಾಯಣರು. ರಾಮಚಂದ್ರ ಮಹಾರಾಜ್ ಇನ್ನೇನು ಹೆಚ್ಚು ಶಬ್ದ ಬೇಕು ಕೂಡ ಆಗಲಿಲ್ಲ. ಅವರೇ ಹೇಳ್ಕೊಳ್ತಾರೆ, ಅದಕ್ಕಿಂತ ಇನ್ನೊಂದು ಶಬ್ದನೂ ಹೊರಬರಲಿಲ್ಲ, ಸಾಲದೆ ಇನ್ನು ಹೆಚ್ಚಿನ ಮಾತು ಬೇಕೇ ಅಂಥೇಳಿ. ಪೂಜ್ಯ ಸ್ವಾಮೀಜಿಯವರ ಮುಖಕಮಲದಿಂದ ಈ ವಾಣಿ ಹೊರಹೊಮ್ಮಿ ಇಂದಿಗೆ 40 ವರ್ಷನೇ ಸಂದಿತು ಅಂದರೆ ಮುಂದೆ ಸ್ವಾಮೀಜಿಯವರು ಹೇಳ್ಕೊಳ್ಳೋದು. ಆದರೆ ಅದರ ಪರಿಣಾಮ ಮಾತ್ರ ನನ್ನ ಮನಸ್ಸಿನಲ್ಲಿ ಬೃಹದಾಕಾರವಾಗಿ ಬೆಳೆಯುತ್ತಲೇ ಇದೆ. ಆ ದಂಪತಿಗಳು ಕೇವಲ ಗಂಡ ಹೆಂಡಿರಲ್ಲ, ಸಂಸ್ಕೃತದಲ್ಲಿ ಹೇಳೋಗೆ ಪತಿ ಪತ್ನಿಯರು ಅಷ್ಟೇ ಅಲ್ಲ, ಸಾಕ್ಷಾತ್ ಲಕ್ಷ್ಮೀನಾರಾಯಣರು. ಅಂದರೆ ಆ ದೃಷ್ಟಿಕೋನ, ಆರ್ಯ ಋಷಿಗಳ ದೃಷ್ಟಿಕೋನವೂ ಹೀಗೆಯೇ ಇತ್ತಲ್ಲವೇ, ಎಂಥ ಪವಿತ್ರ ದೃಷ್ಟಿ ಇದು. ಈ ಘಟನೆಯನ್ನು ಸ್ವಾಮೀಜಿಯವರು ಎಷ್ಟು ಅವ್ರ ಮನಸ್ಸಿಗೆ ತೆಗೆದುಕೊಂಡಿದ್ರು ಅಂತ ಹೇಳಿದ್ರೆ, ನೋಡೋವಂಥ ದೈವಿ ಭಾವ, ಸುಮ್ಮನೆನೋ ಗಂಡ ಹೆಂಡತಿ ಊಟಕ್ಕೆ ಕೂತಿದ್ದಾರೆ ಅನ್ನೋದು ಬೇರೆ. ಆದರೆ ನೋಡ್ತಾ ಇದ್ದಂಥ ಭಾವ, ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ ಯತೀಶ್ವರಾನಂದಜಿಯವರು ಹೇಳಿದ್ದು, ಇವರು ಅದನ್ನು ಗ್ರಹಿಸಿದ್ದು
ಪೂಜ್ಯ ಸ್ವಾಮೀಜಿಯವರು ಅಂದರೆ ನಮ್ಮ ಸ್ವಾಮೀಜಿಯವರು ಮುಂದೆ ಈ ಅನೇಕ ಸಹಸ್ರಾರು ಭಕ್ತರ ಜೊತೆ ಒಡನಾಡ್ತಾ ಇದ್ರಲ್ಲ, ಹಾಗೆಲ್ಲ ಈ ಭಾವ ಅವರಲ್ಲಿ ದೃಢವಾಗಿತ್ತು ಅಂತ ಕಾಣಿಸುತ್ತೆ. ಎಲ್ಲರಲ್ಲೂ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆಯವರನ್ನೇ ಅವ್ರು ಕಾಣ್ತಾ ಇದ್ರೇನೋ. ಹಾಗಾಗಿ ಸಹಸ್ರಾರು ಜನರು ಬಂದರೂ ಕೂಡ ಅವರ ಆ ಒಂದು ವಾತ್ಸಲ್ಯ, ಅದೊಂದು ಬಗೆಯ ಒಂದು ದಿವ್ಯವಾದಂಥ ಭಾವ, ಅದು ಬಳಿಗೆ ಬಂದವ್ರಿಗೂ ಅದು ಅನುಭವಕ್ಕೆ ಬರ್ತಾ ಇತ್ತು. ಮತ್ತು ಸ್ವಾಮೀಜಿಯವರು ಕೂಡ ಅಷ್ಟೆಲ್ಲ ಜನಸಂಪರ್ಕದಲ್ಲಿದ್ದರು, ಯಾವುದೋ ವ್ಯಕ್ತಿಗಳು ಅವ್ರ ಮನಸ್ಸಲ್ಲಿ ಇರ್ತಾ ಇರಲಿಲ್ಲ. ಅವ್ರು ನೋಡ್ತಾ ಇದ್ದಂಥ ದೃಷ್ಟಿ ಶ್ರೀರಾಮಕೃಷ್ಣ ಶ್ರೀಮಾತೆಯವರೇ ಈ ರೂಪದಲ್ಲಿ ಬಂದಿದ್ದಾರೆ ಅಂಥೇಳಿ. ಸೊ ಇಷ್ಟು ಮಾತುಗಳನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾ ಇಂದಿನ ಸತ್ಸಂಗವನ್ನು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.